ವಿಪ್ರೋ ಮುಖ್ಯಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ರಾಜ್ಯದಲ್ಲಿ ನಿಮ್ಮ ಐಟಿ ಕೊಡುಗೆ ಇದೆಯಲ್ಲ, ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ, ಅಭಿನಂದಿಸ್ತೀನಿ. ನಾನು ಇದನ್ನು ರಾಜ್ಯದ ಆರ್ಥಿಕ ಪ್ರಗತಿಗೆ ಇದು ಅನುಕೂಲ ಆಗಿದೆ. ಆದರೆ ಬೆಂಗಳೂರಲ್ಲಿ ಬರ್ತಾ ಬರ್ತಾ ಸವಾಲುಗಳು ಹೆಚ್ಚಾಗ್ತಾ ಇವೆ. ಇಬ್ಲೂರು ಜಂಕ್ಷನ್ನಲ್ಲಿ ಟ್ರಾಫಿಕ್ ದಟ್ಟಣೆ ತುಂಬ ಇದೆ. ಇದು ನಾಗರಿಕರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ನಿಮ್ಮ ವಿಪ್ರೋ ಆವರಣದ ಬಳಿಯೂ ಕೂಡ ಟ್ರಾಫಿಕ್ ಇದೆ. ನಿಮ್ಮ ಆವರಣದ ಒಳಗಡೆ ಸಂಚಾರಕ್ಕೆ ಅನುವು ಮಾಡಿಕೊಡಿ. ಸೀಮಿತ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕೊಡಿ. ಇದರಿಂದ ಪೀಕ್ ಅವರ್ನಲ್ಲಿ ಅನುಕೂಲ ಆಗುತ್ತೆ. ಇದರಿಂದ ಶೇಕಡ 30ರಷ್ಟು ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಈ ವಿಷಯದಲ್ಲಿ ನಿಮ್ಮ ಬೆಂಬಲದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಸಿಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ. ವಿಪ್ರೋ ಮುಖ್ಯಸ್ಥರಿಗೆ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ಬೆಂಗಳೂರು ಟ್ರಾಫಿಕ್ ಕಿರಿಕಿರಿ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅವರು ರಾಜ್ಯದಲ್ಲಿ ನಿಮ್ಮ ಐಟಿ ಕೊಡುಗೆ ಇದೆಯಲ್ಲ, ನಾನು ಇದನ್ನು ಅಪ್ರಿಷಿಯೇಟ್ ಮಾಡ್ತೀನಿ, ಅಭಿನಂದಿಸ್ತೀನಿ. ನಾನು ಇದನ್ನು ರಾಜ್ಯದ ಆರ್ಥಿಕ ಪ್ರಗತಿಗೆ ಇದು ಅನುಕೂಲ ಆಗಿದೆ. ಆದರೆ ಬೆಂಗಳೂರಲ್ಲಿ ಬರ್ತಾ ಬರ್ತಾ ಸವಾಲುಗಳು ಹೆಚ್ಚಾಗ್ತಾ ಇವೆ. ಇಬ್ಲೂರು ಜಂಕ್ಷನ್ನಲ್ಲಿ ಟ್ರಾಫಿಕ್ ದಟ್ಟಣೆ ತುಂಬ ಇದೆ. ಇದು ನಾಗರಿಕರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದೆ. ನಿಮ್ಮ ವಿಪ್ರೋ ಆವರಣದ ಬಳಿಯೂ ಕೂಡ ಟ್ರಾಫಿಕ್ ಇದೆ. ನಿಮ್ಮ ಆವರಣದ ಒಳಗಡೆ ಸಂಚಾರಕ್ಕೆ ಅನುವು ಮಾಡಿಕೊಡಿ. ಸೀಮಿತ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕೊಡಿ. ಇದರಿಂದ ಪೀಕ್ ಅವರ್ನಲ್ಲಿ ಅನುಕೂಲ ಆಗುತ್ತೆ. ಇದರಿಂದ ಶೇಕಡ 30ರಷ್ಟು ಟ್ರಾಫಿಕ್ ದಟ್ಟಣೆ ಕಡಿಮೆ ಆಗುತ್ತೆ. ಈ ವಿಷಯದಲ್ಲಿ ನಿಮ್ಮ ಬೆಂಬಲದ ನಿರೀಕ್ಷೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿ ಸಿಎಂ ಮನವಿಯನ್ನು ಮಾಡಿಕೊಂಡಿದ್ದಾರೆ.